ಇವತ್ತು ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನ ಪೂಜೆ ಮಾಡ್ತಾ ಇದ್ದೀವಿ. ಈ ದಿನದ ವಿಶೇಷತೆ ಏನು, ಈ ದೇವಿಯ ವಿಶೇಷತೆ ಏನು, ಇವತ್ತು ಯಾವ ಬಣ್ಣವನ್ನ ಯೂಸ್ ಮಾಡಬೇಕು, ಯಾವ ಮಂತ್ರವನ್ನ ಪಠಿಸಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನು ಪೂಜೆ ಮಾಡ್ತಿದ್ದೀವಿ. ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ, ದೇವಿ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ನೋಡಿ, ಇವತ್ತು ನವರಾತ್ರಿಯಲ್ಲಿ 8ನೇ ದಿನ, ಅದರಲ್ಲೂ ಇವತ್ತು ನವರಾತ್ರಿ 8ನೇ ದಿನ ದೇವಿಗೆ ಮಹಾಗೌರಿಯ ಒಂದು ಅಲಂಕಾರದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ. ಮೊದಲಿಗೆ ಇವತ್ತು ಏನಪ್ಪ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು 9ನೇ ತಿಂಗಳು 29ನೇ ತಾರೀಕು. ಸೊ ನಾವು ಏನೆಲ್ಲ ಹೇಳ್ತಾ ಇದ್ವಿ, ಈ 9 ಅನ್ನೋ ಡೇಟು ತುಂಬ ಡೇಂಜರು, ಈ ವರ್ಷಕ್ಕೆ 9 ಅನ್ನೋ ನಂಬರು ತುಂಬ ಡೇಂಜರು. ಅದೇ ರೀತಿ ಈ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಏನಾದರೂ ಒಂದು ಅನಾಹುತಗಳಾಗುತ್ತೆ, ನೋಡ್ತಾ ಇರಿ ಅಂತ ಮೊದಲಿಂದ ನಾವು ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಸೊ ಈ ಒಂದು ಇವತ್ತು 29 ಅಂದಾಗ ಎರಡೂ ಕೂಡ ತುಂಬ ಡೇಂಜರ್ ಡೇಟ್ ಆಗಿರುತ್ತೆ ಈ ವರ್ಷಕ್ಕೆ. 2 ಮತ್ತು 9 29 ಪಾಸ್ ಆಗಿರೋದ್ರಿಂದ 9ನೇ ತಿಂಗಳು ಕೂಡ ಈ ತಿಂಗಳು ಇರೋದ್ರಿಂದ ಈ ಒಂದು ದಿನ ತುಂಬ ಕರಾಳ ದಿನ ಅಂತ ಹೇಳ್ಬೋದು. ಹಾಗೆ ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರಾ ಅವರು ಕೂಡ ಹುಷಾರಾಗಿರಿ. ಬಟ್ ಏನಪ್ಪ ಅಂದರೆ, ಇವತ್ತು ಅಷ್ಟೇ ಸಂಜೆ ಒಳಗೆ ಏನು ಬೇಕಾದರೂ ಆಗ್ಬೋದು. ಇವತ್ತು ಪ್ರಪಂಚದಲ್ಲಿ ಎಲ್ಲೋ ದೇಶ ವಿದೇಶಗಳಲ್ಲಿ ಏನು ಬೇಕಾದರೂ ಇನ್ಸಿಡೆಂಟ್ ನಡಿಬೋದು. ನೋಡಿ, ಮೊನ್ನೆ ಕೂಡ 27ನೇ ತಾರೀಕು ಅಂದರೆ ಟೋಟಲ್ ಮಾಡಿದಾಗ 9 ಬರುತ್ತೆ. ಆ ಡೇಟಲ್ಲಿ ವಿಜಯ್ ಅವರು ಎಲ್ಲೋ ತಮಿಳ್ನಾಡಲ್ಲಿ ಒಂದು ಕಾಲು ತುಳಿತದಿಂದ, ಒಂದು ರಾಜಕೀಯದ ಒಂದು ಇದರಲ್ಲಿ ಕಾಲು ತುಳಿತದಿಂದ ತುಂಬ ಜನ ಸತ್ತಿದ್ದಾರೆ. ಇನ್ನು ಎಷ್ಟು ಜನ ಅಂತ ಇನ್ನು ಹೇಳ್ತಾನೆ ಇದ್ದಾರೆ, ದಿನ ಲೆಕ್ಕ ಕೊಡ್ತಾನೆ ಇದ್ದಾರೆ. ಸೊ ಆ ರೀತಿ ಇವತ್ತು ಕೂಡ ತುಂಬ ಕೆಟ್ಟ ಒಂದು ದಿನ ಆಗಿರುತ್ತೆ. ಈ ವರ್ಷದ ಕೊನೆಯ ತಿಂಗಳ ಕೊನೆಯ ಡೇಟ್ ಕೂಡ ಇದಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ತುಂಬ ಹುಷಾರಾಗಿರಿ. ನೋಡೋಣ, ಕಾದು ನೋಡೋಣ, ನಾಳೆ ಬೆಳಗ್ಗೆ ಏನಾದರೂ ಆದರೆ ಗೊತ್ತಾಗುತ್ತೆ ನ್ಯೂಸು. ನನಗೂ ಅದೇ ಕುತೂಹಲ ಇದೆ, ನೋಡೋಣ. ಮೊದಲಿಗೆ ಇವತ್ತು ಧನುರಾಶಿ ಮೂಲ ನಕ್ಷತ್ರ ಬರುತ್ತೆ. ಸೊ ಮೂಲ ನಕ್ಷತ್ರ ಅಂದಾಗ ಇವತ್ತಿನ ದಿನ ನೋಡಿ, ನವರಾತ್ರಿಯ 8ನೇ ದಿನ ಅಂದರೆ ಮಹಾಗೌರಿಯನ್ನು ಪೂಜಿಸಬೇಕು ಅಂತ ಹೇಳ್ತೀವಿ. ದೇವಿಗೆ ಮಹಾಗೌರಿಯನ್ನು ಪೂಜಿಸೋದು ಹೇಗಪ್ಪ ಅಂದರೆ ಈ ದುರ್ಗಾದೇವಿಯನ್ನು ನಾವು ಯಾವ ರೀತಿ ಒಂದೊಂದು ದಿನ ಒಂದೊಂದು ರೀತಿ ಅಲಂಕಾರ ಮಾಡಿ ನೋಡ್ತಾ ಇದ್ದೀವಿ, ಒಂದೊಂದು ಅಲಂಕಾರದಲ್ಲಿ ಒಂದೊಂದು ಅವರ ಒಂದು ಸ್ವರೂಪವನ್ನು ನೋಡ್ತಾ ಇದ್ದೀವಿ, ಅದ್ರ ಬಗ್ಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇವತ್ತು ದೇವಿಗೆ ಮಹಾಗೌರಿ ಅಂತಂದರೆ ಮಲ್ಲಿಗೆ ಹೂವಿನ ಥರ ತುಂಬ ಬಿಳುಪಾಗಿ ತುಂಬ ಸ್ವಚ್ಛವಾಗಿ ಇರುವಂತಹ ಒಂದು ಚಂದ್ರನ ಒಂದು ಬಿಳಿ ಬಣ್ಣದಲ್ಲಿ ಇರುವಂತಹ ದೇವಿ. ಇವತ್ತು ಆಕೆಗೆ 4 ಭುಜಗಳಿದ್ದು, ಮತ್ತು ಇನ್ನು ಅವರ ವಾಹನ ಬಂದು ಇವತ್ತು ವೃಷಭ ಅಂತಂದರೆ ಗೂಳಿಯಾಗಿರುತ್ತೆ. ಆ ವೃಷಭ ಕೂಡ ಬಿಳಿಯ ಬಣ್ಣದ್ದೇ ಆಗಿರುತ್ತೆ. ಹಾಗಾಗಿ ಈ 4 ಕೈಗಳಲ್ಲಿ ಗೂಳಿಯ ಮೇಲೆ ಸಂಚಾರ ಮಾಡ್ತಕ್ಕಂಥ ಒಂದು ಅಲಂಕಾರವನ್ನು ಮಹಾಗೌರಿ ಅಂತ ಹೇಳ್ತೀವಿ. ಅಂದರೆ ಬಲಗೈಯಲ್ಲಿ ಅಭಯ ಮುದ್ರೆ ಕೊಟ್ಟು, ಅದು ಪಿಕ್ಚರ್ ಹಾಕಕ್ಕೆ ಹೇಳಿ, ಬಲಗೈಯಲ್ಲಿ ಅಭಯ ಮುದ್ರೆ ಕೊಟ್ಟು ಮತ್ತು ತ್ರಿಶೂಲ ಹಿಡಿದುಕೊಂಡಿರ್ತಾರೆ. ಅದೇ ರೀತಿ ಎಡಭಾಗದಲ್ಲಿ ಮೇಲಿನ ಕೈಯಲ್ಲಿ ಡಮರುಗವನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಕೊಡ್ತಾ ಇರ್ತಾರೆ. ಈ ಒಂದು ದೇವಿಯ ಸ್ವರೂಪವನ್ನು ನಾವಿವತ್ತು ಮಹಾಗೌರಿ ಅಂತ ಹೇಳ್ತೀವಿ. ಮಹಾಗೌರಿ ಅಂತ ಬಂದಾಗ ನೋಡಿ, ಗೌರಿ ಸಾಕ್ಷಾತ್, ಯಾಕಂದರೆ ಈ 9 ದಿನದಲ್ಲೂ ಕೂಡ ಮಹಾಗೌರಿ ಸಾಕ್ಷಾತ್ ಪರಶಿವನನ್ನು ಮದುವೆ ಆಗೋದಕ್ಕೆ ತುಂಬ ತಪಸ್ಸನ್ನು ಮಾಡಿ ಪರಶಿವನನ್ನು ಒಲಿಸ್ಕೊಂಡಿರ್ತಾರೆ. ಅದೇ ರೀತಿ ಶಿವನನ್ನು ಬಿಟ್ಟು ಇನ್ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ ಅಂತ ತುಂಬ ಹಠ ಮಾಡಿ ಇರ್ತಾರೆ. ಅಂದರೆ ಪಟ್ಟಿಡಿದು ಕೂತ್ಕೊಂಡಿರ್ತಾರೆ, ಪ್ರತಿಜ್ಞೆ ಕೂಡ ಮಾಡಿರ್ತಾರೆ. ಅದಕ್ಕೋಸ್ಕರ ಆ ಶಿವನಿಗಾಗಿ ಕಠಿಣವಾದ ಘೋರ ತಪಸ್ಸು ಮಾಡಿರೋದ್ರಿಂದ ಆ ತಪಸ್ಸು ಮಾಡ್ತಾ ಆ ದೇವಿಯ ಮೈ ಬಣ್ಣ ಎಲ್ಲ ಕಪ್ಪು ಆಗ್ಬಿಟ್ಟಿರುತ್ತೆ, ತುಂಬ ಕಪ್ಪಗಾಗ್ಬಿಟ್ಟಿರುತ್ತೆ. ಸರಿ, ಆ ಒಂದು ತಪಸ್ಸಿಗೆ ಒಲಿದು ಶಿವ ಹೋಗ್ತಾರಲ್ಲ, ಶಿವ ಹೋದಾಗ ಏನು ಮಾಡ್ತಾನೆ, ಆ ಮೈ ಬಣ್ಣವನ್ನು ನೋಡಿ ಒಂದು ಗಂಗಾ ಜಲದಿಂದ ಆ ಮೈ ಬಣ್ಣವನ್ನು ಅವ್ರನ್ನ ತೊಳೆದಾಗ ಆ ಮೈ ಬಣ್ಣ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಅಂದರೆ ಬಿಳಿ ಒಂದು ಬೆಳ್ಳಿಯ ಒಂದು ರೂಪ, ಹಾಲಿನ ಚಂದ್ರನಂತೆ ಮಹಾಗೌರಿ ಅಂದರೆ ಮಿಂಚುತ್ತಾ ಇರ್ತಾರೆ ಅಂತ ಹೇಳ್ತೀವಿ. ಸೊ ಹಂಗಾದಾಗ ಅದಕ್ಕೆ ಮಹಾಗೌರಿ ಅಂತ ಹೆಸರು ಕೊಡ್ತಾರೆ. ಅಂದರೆ ಗೌರಿಯ ಒಂದು ಆ ದೇಹದ ಒಂದು ಇದನ್ನು ನೋಡಿದಾಗ ಗೌರಿ ಅನ್ನೋ ಒಂದು ಹೆಸರನ್ನು ಕೊಟ್ಟು ಇವತ್ತು ಮಹಾಗೌರಿ ಅಂತ ಒಂದು ಬಿಳಿ ಬಣ್ಣಕ್ಕೆ ತಿರುಗಿದಾಗ ಮಹಾಗೌರಿ ಅಂತ ಹೇಳ್ತೀವಿ. ಸೊ ಈ ಹೆಸರಿನಿಂದ ದೇವಿಯನ್ನು ಕರೆಯಲ್ಪಡ್ತೀವಿ.
ಈ ಆರಾಧನೆ ಮಾಡೋದ್ರಿಂದ ಇವತ್ತು ಏನಪ್ಪ ಅಂತಂದರೆ ಮುಖ್ಯವಾಗಿ ನೋಡಿ, ಈ ಗಂಗೆಯಿಂದ ತೊಳೆಯೋದ್ರಿಂದ ಕೊಳೆ ಹೇಗೆ ನಿರ್ಮೂಲನೆ ಆಯಿತೋ ಹಾಗೆ ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ನಮ್ಮ ಒಂದು ಪಾಪ, ಯಾಕಂದರೆ ಎಲ್ಲರೂ ಕೂಡ ಏನಾದರೂ ಒಂದು ತಪ್ಪನ್ನು ಮಾಡಿರ್ತಾರೆ. ಸಣ್ಣ ತಪ್ಪಾಗಿರಲಿ, ದೊಡ್ಡ ತಪ್ಪಾಗಿರಲಿ, ಮನುಷ್ಯ ಅಂದಮೇಲೆ ಸುಳ್ಳು ತಪ್ಪು ಎಲ್ಲ ಇರುತ್ತೆ. ಬಟ್ ಯಾವಾಗಲೂ ಅದನ್ನೇ ಮಾಡಬಾರ್ದಲ್ವ, ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ. ಅಂದರೆ ಅದನ್ನು ತಿದ್ಕೊಳ್ಳೋ ಅಂತಹ ಒಂದು ಟೈಮ್ ಇರುತ್ತೆ. ಆ ತಿದ್ಕೊಳ್ಳೋಕ್ಕೆ ಅವಕಾಶ ಬಂದಾಗ ಅದನ್ನು ನಾವು ತಿದ್ಕೊಳ್ಬೇಕಾಗತ್ತೆ. ಅದೇ ರೀತಿ ನೋಡಿ, ಇವತ್ತು ನಮ್ಮ ಸಕಲ ಪಾಪ ಕರ್ಮಗಳನ್ನು ನಾವು ತಿದ್ಕೊಳ್ಳೋ ಅಂಥ ಒಂದು ದಿನ ಆಗಿರುತ್ತೆ, ಅಂದರೆ ಅವನ್ನ ಕಳ್ಕೊಳ್ಳೋ ಅಂಥ ಒಂದು ದಿನ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ಇವತ್ತು ಸಕಲ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ. ಯಾವಾಗ ಅಂತಂದರೆ ದೇವಿಯನ್ನು, ಮಹಾಗೌರಿಯನ್ನು ಭಕ್ತಿಯಿಂದ ಪೂಜಿಸಿದಾಗ ಮತ್ತು ಕೇಳ್ಕೊಂಡಾಗ, ಆರಾಧನೆ ಮಾಡಿದಾಗ, ಮಹಾದೇವಿಯನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ಆರಾಧಿಸ್ಬೋದು. ಇವತ್ತಿನ ಒಂದು ದೇವಸ್ಥಾನಕ್ಕೆ ಕೂಡ ಹೋಗಿ ಕೇಳ್ಕೊಳ್ಬೋದು. ಜೊತೆಗೆ ಇವತ್ತು ನಮ್ಮ ಒಂದು ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಒಂದು ದಿನ ಆಗಿರುತ್ತೆ. ಇವತ್ತು ಪ್ರತಿಜ್ಞೆ ಮಾಡ್ಕೊಳ್ಬೇಕು, ಇಷ್ಟು ದಿನ ನಾವೇನೇ ನಮಗೆ ಗೊತ್ತಿಲ್ಲದಿರೋ ಯಾವುದೇ ಒಂದು ಪಾಪ ಕರ್ಮಗಳನ್ನು ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಇವತ್ತು ತೊಳೆದು ಹಾಕು ಅಂತ ದೇವಿಯಲ್ಲಿ ಖಂಡಿತ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾರಿಗಾದ್ರೂ ಒಬ್ಬರಿಗೆ ಏನಾದರೂ ಹೇಳಿದರೆ, ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ದೇವರು ಅದನ್ನು ಬರೆದಿಟ್ಟಿರ್ತಾರೆ. ಇಂಥ ತಪ್ಪು ಮಾಡಿದ್ದಾರೆ, ಇಂಥ ಇದು ಮಾಡಿದ್ದಾರೆ ಅಂತ. ಯಾವುದೋ ಒಳ್ಳೆಯದಕ್ಕೋಸ್ಕರನೂ ಮಾಡಿರ್ತೀವಿ, ಅದು ಕೂಡ ಯಾವುದೋ ಒಂದು ರೀತಿಯಲ್ಲಿ ಅದು ಕೆಟ್ಟದ್ದಾಗ್ಬಿಡುತ್ತೆ. ಹಾಗಾಗಿ ಇವಾಗ ಯಾರನ್ನಾದ್ರೂ ಒಬ್ಬರನ್ನ ನೋವಿಸ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಒಳ್ಳೇದು ಅವ್ರಿಗೆ ಒಳ್ಳೇದಾಗಲಿ ಅಂತ ಏನೋ ಒಂದು ಹೇಳಿರ್ತೀವಿ, ಅದು ಎದುರಿಗಿರೋ ಮನುಷ್ಯನಿಗೆ ಅದು ತುಂಬ ನೋವಾಗುತ್ತೆ, ಅವರು ನೊಂದ್ಕೋತಾರೆ. ಸೊ ಹಾಗಾಗಿ ಆ ಥರ ಏನಾದರೂ ಆಗಿದ್ರೆ, ಯಾಕಂದರೆ ಎಲ್ಲರ ಜೀವನದಲ್ಲೂ ಇದು ಹಾಗೇ ಆಗಿರುತ್ತೆ. ಹಾಗಾಗಿ ಇವತ್ತಿನ ಒಂದು ದಿನ ನೀವು ಖಂಡಿತವಾಗ್ಲೂ ದೇವಿಯನ್ನು ಆರಾಧಿಸಿ ಕೇಳ್ಕೊಳ್ಳಿ. ಏನೇ ನಿಮ್ಮ ಪಾಪ ಕರ್ಮಗಳಿದ್ದರೂ ಕೂಡ ಇವತ್ತು ಅದು ತೊಳೆದು ಹಾಕುತ್ತೆ. ಆಮೇಲೆ ನೆಕ್ಸ್ಟು ಇನ್ನು ಮೇಲೆ ಪುಣ್ಯ ಸಂಪಾದನೆ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಇವತ್ತು ಪ್ರತಿಜ್ಞೆ ಮಾಡ್ಕೊಳ್ಳಿ. ಇವತ್ತಿನ ದಿನ ಇನ್ನು ಮೇಲಿಂದ ಯಾವುದೇ ಒಂದು ಪಾಪದ ಕೆಲಸ ಮಾಡಬಾರ್ದು ಅಂದರೆ ನಮಗೆ ನಾವು ರೆಸ್ಟ್ರಿಕ್ಷನ್ ಹಾಕ್ಕೊಳ್ಬೇಕಾಗತ್ತೆ, ಮಾಡಬಾರ್ದು. ಯಾಕಂದರೆ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು, ಇನ್ನು ತುಂಬ ದಿನ ನಾವು ಇರಬೇಕು, ಬದುಕಬೇಕು, ಅಂದರೆ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಇರಬೇಕು, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಬರಬೇಕು. ಸೊ ಆ ಥರ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಪುಣ್ಯವನ್ನು ಸಂಪಾದನೆ ಮಾಡ್ತಾ ಹೋಗಿ. ಅದಕ್ಕೆ ಇವತ್ತು ತುಂಬ ಪ್ರಶಸ್ತವಾದ ದಿನ ಅಂತ ಹೇಳ್ತೀವಿ. ಸೊ ಹಾಗಾಗಿ ನೋಡಿ, ಈ ಒಂದು ಪುಣ್ಯವನ್ನು ಸಂಪಾದನೆ ಮಾಡೋದು, ಇವತ್ತಿನ ಆರಾಧನೆಗೆ ಶಿವ ಮತ್ತು ಪಾರ್ವತಿಯ ಇಬ್ಬರ ಅನುಗ್ರಹ ಕೂಡ ಸಿಕ್ಕತ್ತೆ, ಅಂದರೆ ಅವರಿಬ್ಬರೂ ಆಶೀರ್ವಾದ ಸಿಕ್ಕತ್ತೆ. ಹಾಗಾಗಿ ಮನೇಲಿ ಇವತ್ತು ಮುಖ್ಯವಾಗಿ ಗಂಡ ಹೆಂಡತಿ ವೈಮನಸ್ಸಾಗಿದ್ದರೆ, ಯಾರು ಗಂಡ ಹೆಂಡತಿ ಮಧ್ಯೆ ವೈಮನಸ್ಸಾಗಿರುತ್ತೆ, ಮನಸ್ತಾಪ ಆಗಿರುತ್ತೆ, ಅದೇ ರೀತಿ ಕುಟುಂಬದ ನೆಮ್ಮದಿಗೋಸ್ಕರ ಕೂಡ, ಯಾಕಂದರೆ ಮನೇಲಿ ಇರೋರು ಅವರಿಬ್ಬರೇ. ಸೊ ಗಂಡ ಹೆಂಡತಿ ಇಬ್ಬರೂ ಒಬ್ರಿಗೊಬ್ರು ಮಾತಾಡಿಲ್ಲ, ಮನೇಲಿ ಅವರೇ ಚೆನ್ನಾಗಿಲ್ಲ ಅಂತಂದರೆ ಮನೆಯಲ್ಲಿ, ಇಡೀ ಮನೆಯಲ್ಲಿ ಕುಟುಂಬದ ನೆಮ್ಮದಿ ಕೂಡ ಹಾಳಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ದಿನ ಅದನ್ನು ಕೂಡ ನೀವು ಬೇಡ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಒಂದು ದೇವಿಯ ಅನುಗ್ರಹ, ಶಿವ ಪಾರ್ವತಿಯ ಅನುಗ್ರಹ ಕೂಡ ಸಿಕ್ಕುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಮನಸ್ತಾಪ ದೂರ ಆಗಿ ಕುಟುಂಬದಲ್ಲಿ ನೆಮ್ಮದಿಯನ್ನು ಕೂಡ ಕಾಣ್ಬೋದು.